ಅಯ್ಯೋ ಪಾಪು ಇನ್ನೇನು ಸ್ವಲ್ಪ ದಿನದಲ್ಲಿ ಡೆಲಿವರಿ ಆಗ್ಬಿಡುತ್ತೆ ಹೇಗಪ್ಪ ಇದ್ದಾರೆ, ಏನು ಇಷ್ಟೊಂದು ಟೈಟ್ ಇದೆ ಅಂತ. ಸೊ ಫುಲ್ಲು ಗಬ್ಬಾಗಿ ಇಟ್ಕೊಂಡಿದ್ದೀನಿ ರೂಮೆಲ್ಲ. ಅದನ್ನೆಲ್ಲ ಕ್ಲೀನಾಗಿ ಮಾಡಬೇಕು. ತೊಟ್ಲು ಬರುತ್ತೆ ರೂಮ್ಗೆ. ಎಂತ ಏನೇನೋ ಮಾತಾಡ್ತಾ ಇದ್ದೀನಿ ನಾನು. ಸೀರಿಯಸ್ಲಿ ಭಯ ಆಗ್ತಿದೆ. ಎನಿವೆ ಲೆಟ್ ಮಿ ಎಂಜಾಯ್ ದಿಸ್ ಮೂಮೆಂಟ್. ಎಸ್, ದಿಸ್ ಇಸ್ ಮೈ ಬೆಲ್ಲಿ. ಆ್ಯಂಡ್ ಇವತ್ತು ನನ್ನ ಫಾಲೋವರ್ಸ್ ಸಹ ತುಂಬ ಜನ ಸಿಕ್ಕಿದ್ರು ಮಲೇಶ್ವರದಲ್ಲಿ. ಸೊ ಇಷ್ಟಿದೆ. ಸೊ ಇದು ಒಳ್ಳೆ ನಾಯಿ ಕಚ್ಚಿರೋ ಥರ ಇದೆ ಅಂತ ಹೇಳ್ತಾ ಇದ್ರು. ಬಟ್ ಐ ಸೆಟ್ ಇಟ್ಸ್ ಓಕೆ, ನಾನು ತಾನೇ ತೊಗೊಳೋದು, ನಾನು ತಾನೇ ಹಾಕೊಳ್ಳೋದು ಅಂತ ನಾನು ಹೇಳಿದೆ. ವಿಡಿಯೋಗೆಲ್ಲ ಹೆಂಗ್ ಗಬ್ಬಾಗಿ ಹೋಗ್ತೀನಿ ನಾನು. ಸೊ ಸಾರಿ, ಗೊತ್ತಿಲ್ಲ ಸೆಕೆಂಡ್ ಬೇಬಿ ಆದಮೇಲೆ ಇಷ್ಟು ಮಟ್ಟಕ್ಕೆ ಓಡಾಡ್ತೀನಿ ಅಂತ. ಇದೇ ರೀತಿ ಇನ್ಮೇಲಿಂದ ನಂದು ಪೋಸ್ಟ್ ಪಾರ್ಟಮ್ ಜಾಸ್ತಿ ರಿಲೇಟೆಡ್ ವಿಡಿಯೋಸ್ ಬರ್ತಿರುತ್ತೆ. ಹಲೋ ಮೈ ಬ್ಯೂಟಿಫುಲ್ ಫ್ಯಾಮಿಲಿ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಮ್ಮ ಮಕ್ಕಳಿಗಾಗಿ ಬೈ ವೀಣಾ ಕೃಷ್ಣ. ಅದಿತಿಗೆ ಗೀ ರೈಸ್ ಅಂತಂದರೆ ತುಂಬ ಇಷ್ಟ ಅಂತ ನಾನು ಸ್ಟೋರಿಗೆ ಅಪ್ಲೋಡ್ ಮಾಡಿದಾಗ ತುಂಬ ಜನ ರಿಕ್ವೆಸ್ಟ್ ಮಾಡಿದ್ದೀರಾ ಅದಿತಿಗೆ ಗೀ ರೈಸ್ ಯಾವ ರೀತಿ ಮಾಡ್ತೀರಾ ಅಂತ. ಸೊ ಅದಿತಿಗೆ ಈಗ 2.5 years ಇನ್ನೇನು ಆಗ್ತಿದೆ, 1 ತಿಂಗಳು 2 months, ಈಗ 28 months ಅದಿತಿಗೆ ಎಲ್ಲ ನಾವೇನೇನು ಊಟ ಮಾಡ್ತೀವೋ ಎಲ್ಲನೂ ಅದಿತಿಗೆ ಕೊಡ್ತೀವಿ. ಈ ರೀತಿ ಗೀ ರೈಸ್ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಮೊದಲಿಗೆ ತುಪ್ಪ ಆ್ಯಂಡ್ ಒಗ್ಗರಣೆಗೆ ಏನೇನು ಹಾಕೋಬೇಕು, ಏಲಕ್ಕಿ, ಪಲಾವ್ ಎಲೆ ಮತ್ತು ಜಾಕಾಯಿ, ಜಾಪತ್ರೆ, ಸೋಂಪು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋದಕ್ಕಿಂತ ಮುಂಚೆ ನಾನು ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ತೀನಿ. ಇವತ್ತಿನ ಒಂದು ಗೀ ರೈಸ್ ಜೊತೆಗೆ ನಾನು ಮಾಡ್ತಿರೋದು ಚೆನ್ನ ಗ್ರೇವಿ ಮಾಡ್ತಾಯಿದ್ದೀನಿ, ಅಂತಂದರೆ ಚೆನ್ನ ಮಸಾಲ. ತುಂಬ ಚೆನ್ನಾಗಿ ಬಂದಿತ್ತು, 2 ಕಾಂಬಿನೇಷನ್. ಅದಿತಿನೂ ತುಂಬ ಚೆನ್ನಾಗಿ ಇಷ್ಟಪಟ್ಟರು. ಚೆನ್ನ ಮಕ್ಕಳಿಗೆ ತುಂಬ ಒಳ್ಳೆಯದು, ಇದರಿಂದ ವೆಯ್ಟ್ ಗೇನ್ ಸಹ ಆಗುತ್ತೆ. ಪ್ರೆಗ್ನೆನ್ಸಿ ಟೈಮಲ್ಲಿ ವೆಯ್ಟ್ ಗೇನ್ ಆಗೋದು ಆ್ಯಂಡ್ ಪ್ರೋಟೀನ್ ಮುಖ್ಯ ಅಲ್ವಾ, ಅದಕ್ಕೋಸ್ಕರ ನಾನು ಈ ಕಾಂಬಿನೇಷನ್ ಮಾಡಿದ್ದೆ. ತರಕಾರಿ ಆ್ಯಕ್ಚುಲಿ ಖಾಲಿ ಆಗಿತ್ತು, ಗೀ ರೈಸು ತುಂಬ ದಿನ ಆಗಿತ್ತು ತಿಂದು. ಸೊ ಏನು ಕಾಂಬಿನೇಷನ್ ಮಾಡೋಣ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಿದ್ದಾಗ ಚೆನ್ನ ಮಸಾಲ ಮಾಡೋಣ ಅಂತ ಯೋಚನೆ ಮಾಡಿದ್ದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕೊಂಡ್ಮೇಲೆ ಚೆನ್ನಾಗಿ ರೋಸ್ಟ್ ಆದಮೇಲೆ ನಾನು 1 ಲೋಟ ಅಕ್ಕಿಗೆ ಸೇಮ್ 1 ಲೋಟ ನೀರು, ಅಂತಂದರೆ 1 ಲೋಟ, ಇವಾಗ 1 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕಬೇಕಲ್ವಾ. ಸೊ ಅದೇ ರೀತಿ 1 ಲೋಟ ಹಾಲು ಹಾಕ್ತೀನಿ, ಇನ್ನೊಂದು ಲೋಟ ನೀರು ಹಾಕ್ತೀನಿ, ಜೊತೆಗೆ ತುಪ್ಪ ಜಾಸ್ತಿ ಹಾಕ್ತೀನಿ. ತುಪ್ಪ ಜಾಸ್ತಿ ಹಾಕಿದ್ರೆ ಗೀ ರೈಸ್ಗೆ ಅದೇ ಅಲ್ವಾ ತುಂಬ ಮೇನ್ ಇಂಗ್ರೀಡಿಯೆಂಟು. ಸೊ ಒಂದು 4-5 ಮೆಣಸಿನ್ಕಾಯಿ ಹಾಕ್ತೀನಿ. ಇಷ್ಟೇ, ಏನು ಬೇರೆ ಎಲ್ಲ ಏನೂ ಹಾಕಲ್ಲ. 2 ವಿಷಲ್ ಕೂಗಿಸಿದ್ರೆ ಗೀ ರೈಸ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ, ಫ್ಲೇವರ್ಫುಲ್ ಆಗಿರುತ್ತೆ. ತುಂಬ ಚೆನ್ನಾಗಿರಬೇಕು ಅಂತಂದರೆ ಸ್ವಲ್ಪ ಸೋಂಪನ್ನ ನಾವು ಜಾಸ್ತಿ ಹಾಕ್ಕೊಳ್ಬೇಕು. ಒಂದು 1/2 ಟೀಸ್ಪೂನ್ ಅಷ್ಟು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಇದು ಗೀ ರೈಸ್. ಆ್ಯಂಡ್ ಚೆನ್ನ ಮಸಾಲಾಗೆ ಈರುಳ್ಳಿ, ಟೊಮ್ಯಾಟೊ ಆ್ಯಂಡ್ ಒಂದೇ ಒಂದು ಹಸಿ ಮೆಣಸಿನ್ಕಾಯಿ, ಅದಾದಮೇಲೆ ಒಂದು 7-8 ಗೋಡಂಬಿನ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು, ಇದಕ್ಕೂ ಸಹ ಸೋಂಪು, ಒಂದು ಏಲಕ್ಕಿ ಆ್ಯಂಡ್ ಒಂದು ಸ್ವಲ್ಪ ಚಕ್ಕೆ, ಲವಂಗ, ಗರಂ ಮಸಾಲನೂ ಹಾಕೋಬೋದು. ಅಥವಾ ನೀವು ಈ ರೀತಿ ಪಲಾವ್ ಸಾಮಾನುಗಳನ್ನ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ತಣ್ಣಗಾದಮೇಲೆ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ರಿಯಲಿ ವೆರಿ ನೈಸ್. ಆ್ಯಂಡ್ ತುಂಬ ಬೇಗ ಆಗಿಬಿಡುತ್ತೆ ಈ ಮಸಾಲೆಗಳೆಲ್ಲ. ಪನ್ನೀರ್ಗೂ ನಾನು ಇದೇ ಒಂದು ಕನ್ಸಿಸ್ಟೆನ್ಸಿ ಆ್ಯಂಡ್ ಪ್ರಪೋರ್ಷನ್ ಹಾಕ್ಕೊಂಡು ಇದೇ ಒಂದು ಮೆಥಡಲ್ಲಿ ಮಾಡ್ಕೊಳ್ತೀನಿ. ತುಂಬ ಈಸಿಯಾಗಿ ಮಾಡ್ಕೊಂಡು ಬಿಡ್ಬೋದು. ಬೆಳಗ್ಗೆ ಬೇಗ ಎದ್ದ ತಕ್ಷಣ ನಾನು ಚೆನ್ನನ ಬೇಯೋದಕ್ಕೆ ಇಟ್ಬಿಟ್ಟೆ. ಅದಾದಮೇಲೆ ಮಸಾಲೆ ಹುರ್ಕೊಂಡು ಮಸಾಲೆ ಆರೋ ಅಷ್ಟರಲ್ಲಿ, ಅಂದರೆ ತಣ್ಣಗೆ ಆಗೋ ಅಷ್ಟರಲ್ಲಿ ನಾನು ಗೀ ರೈಸ್ನ ಮಾಡ್ಕೊಂಡ್ಬಿಟ್ಟೆ. ಸೊ ಗೀ ರೈಸ್ನ ಹಾಟ್ ಬಾಕ್ಸ್ಗೆ ಹಾಕ್ಕೊಂಡೆ ಆ್ಯಂಡ್ ಮಸಾಲೆನೂ ರೆಡಿ ಆಯಿತು. ಮೇಲ್ಗಡೆ ಸ್ವಲ್ಪ ಕಸ್ತೂರಿ ಮೇಥಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಸಖತ್ತಾಗಿತ್ತು. ಇದಕ್ಕೆ ಗೋಡಂಬಿನೇ ಮೇನ್ ಇಂಗ್ರೀಡಿಯೆಂಟ್ಸ್ ಅಂತ ನಂಗೆ ಅನಿಸುತ್ತೆ. ಯಾಕಂತಂದರೆ ಒಂಥರ ಸ್ವೀಟ್ನೆಸ್ ಕೊಡುತ್ತೆ. ಮೇಲ್ಗಡೆ ಒಂದು ಸ್ವಲ್ಪ ನೀವು ಜಾಗರಿನೂ ಹಾಕ್ಕೊಳ್ಬೋದು, ಸಕ್ಕರೆನೂ ಹಾಕ್ಕೊಳ್ಬೋದು ಅಥವಾ ಜಾಗರಿ ಹಾಕ್ಕೊಳ್ಬೋದು. ನಾನು ಸಕ್ಕರೆ ಯೂಶಲಿ ನಾನು ಹಾಕೋದೇ ಇಲ್ಲ, ಯೂಸ್ ಮಾಡೋದೇ ಇಲ್ಲ ಸಕ್ಕರೆನ. ಸೊ ಮೇಲ್ಗಡೆ ಒಂದು ಸ್ವಲ್ಪ ನಾನು ಬೆಲ್ಲದ ಪೌಡರ್ನ ಯೂಸ್ ಮಾಡಿದ್ದೆ. ಒಂಥರ ಸ್ವೀಟು, ಟೊಮ್ಯಾಟೊ ಹಾಕಿರ್ತೀವಲ್ಲ, ಒಂದು ಸ್ವಲ್ಪ ಹುಳಿ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ಈ ಕಾಂಬಿನೇಷನ್ನ ನೀವು ಟ್ರೈ ಮಾಡಿ. ಆ್ಯಂಡ್ ಟ್ರೈ ಮಾಡಿದರೆ ಹೇಗಿದೆ, ಅಥವಾ ನೀವೇನಾದರೂ ಬೇರೆ ಮೆಥಡಲ್ಲಿ ಏನಾದರೂ ಮಾಡ್ತೀರಾ ಅಂತಂದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವತ್ತಿನ ಬ್ರೇಕ್ಫಾಸ್ಟ್ ತುಂಬ ಒಂಥರ ರಿಚ್ ಬ್ರೇಕ್ಫಾಸ್ಟೇ ಮಾಡ್ಕೊಂಡಿದ್ದೆ. ಮೇಲ್ಗಡೆ ಕ್ರೀಮ್ ಹಾಕ್ಬೋದು, ಬಟ್ ನಾನೇನು ಕ್ರೀಮ್ ಏನು ಯೂಸ್ ಮಾಡಿರಲಿಲ್ಲ. ಸೊ ಗೀ ರೈಸ್ ಈ ರೀತಿ ತುಂಬ ಫ್ಲೇವರ್ಫುಲ್ಲಾಗುತ್ತೆ. ಇದಕ್ಕೆ ಚಿಕನ್ ಅದನ್ನೆಲ್ಲ ಮಾಡ್ಕೊಳ್ಬೋದು, ಬಟ್ ಇವತ್ತು ಮಂಡೇ ಆಗಿದ್ದರಿಂದ ಐ ವೆಂಟ್ ವಿತ್ ದಿಸ್ ಕಾಂಬಿನೇಷನ್. ಬೇಗ ಬ್ರೇಕ್ಫಾಸ್ಟ್ ಮಾಡಿದ್ರಿಂದ ಇದನ್ನು ಹಾಟ್ ಬಾಕ್ಸ್ಗೆ ಹಾಕಿ ಆಮೇಲೆ ಅದಿತಿಗೆ ಹಾಲು ಕೊಟ್ಟು ನಾನು ಹಾಲು ಕುಡಿದು, ಅದಾದಮೇಲೆ ಸ್ನಾನ ಎಲ್ಲ ಮುಗಿಸಿ ಆಮೇಲೆ ಬ್ರೇಕ್ಫಾಸ್ಟ್ ಮಾಡಿದ್ದು.
ಪ್ರೆಗ್ನೆನ್ಸಿ ಟೈಮಲ್ಲಿ ಆ್ಯಂಡ್ ಬ್ರೆಸ್ಟ್ ಫೀಡಿಂಗ್ ಟೈಮಲ್ಲಿ ನಮ್ಮ ಆಹಾರ ತುಂಬ ಮುಖ್ಯ ಆಗುತ್ತೆ. ಯಾಕಂತಂದರೆ ಮಕ್ಕಳಿಗೆ ಅದೇ ಆಧಾರ ಅಲ್ವಾ. ನಾವು ಏನು ತಿಂತೀವೋ ಅದು ಮಕ್ಕಳ ಒಂದು ಹೆಲ್ತ್ ಮೇಲೆ ರಿಫ್ಲೆಕ್ಟ್ ಆಗುತ್ತೆ ಆ್ಯಂಡ್ ನಮ್ಮ ಹೆಲ್ತ್ ಮೇಲೂ ಸಹ ಅದು ತುಂಬ ರಿಫ್ಲೆಕ್ಟ್ ಆಗುತ್ತೆ. ಸೊ ಈಗ ಪ್ರೆಗ್ನೆನ್ಸಿ ನಂದು ನಡೀತಿರೋದ್ರಿಂದ ಎವ್ರಿಥಿಂಗ್ ಹ್ಯಾಸ್ ಟು ಬಿ ಪ್ಲ್ಯಾನ್ಡ್. ಎಲ್ಲ ಡಯಟ್ ಪ್ಲ್ಯಾನ್ ಮಾಡಬೇಕು, ಪ್ರತಿದಿನ ಏನು ತಿನ್ನಬೇಕು ಅಂತ ಹಿಂದಿನ ದಿನವೇ ನಾನು ಯೋಚನೆ ಮಾಡಿರ್ತೀನಿ. ಇದರಿಂದ ಯಾವುದೇ ರೀತಿ ಸ್ಟ್ರೆಸ್ ಆಗಲ್ಲ. ಅಯ್ಯೋ ಅದು ತಿಂದಿಲ್ಲ ಅಂತ ಏನು ಅನ್ಸೋದಲ್ಲ. ಆ್ಯಂಡ್ ಅದಿತಿಗೂ ಸಹ ಶಿ ಈಸ್ ಆಲ್ಸೋ ಟಾಡ್ಲರ್, ಅವ್ರಿಗೂ ಎನರ್ಜಿ ಬೇಕು, ಎನರ್ಜಿ ಫುಡ್ನ ಮಾಡ್ಕೊಳ್ಬೇಕು. ಆ್ಯಂಡ್ ಪ್ರೋಟೀನ್, ಫೈಬರ್, ಕಾರ್ಬೋಹೈಡ್ರೇಟ್ಸ್ ಆ್ಯಂಡ್ ಫ್ಯಾಟ್ ಇರುವಂತಹ ಒಂದು ಫುಡ್ನ ಮಕ್ಕಳ ಡಯಟಲ್ಲಿ ಇನ್ಕ್ಲೂಡ್ ಮಾಡಿದ್ರೆ ಅವ್ರಿಗೂ ಎನರ್ಜಿ ಸಿಗುತ್ತೆ ಆ್ಯಂಡ್ ಅವರ ಡೆವಲಪ್ಮೆಂಟಲ್ ಒಂದು ಆಸ್ಪೆಕ್ಟ್ಗೂ ಹೆಲ್ಪ್ ಆಗುತ್ತೆ. ಸೊ ಗೀ ರೈಸ್ ಈ ರೀತಿ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ, ತುಂಬ ಫ್ಲೇವರ್ಫುಲ್ ಆಗಿತ್ತು. ಇವತ್ತು ಶಾಪಿಂಗ್ ಹೋಗಬೇಕಿತ್ತು. ನನಗೆ ತುಂಬ ಎಲ್ಲ ಡ್ರೆಸ್ಗಳು ಟೈಟ್ ಆಗ್ತಿತ್ತು. ಸ್ವಲ್ಪ ಡ್ರೆಸ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಶಾಪಿಂಗ್ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಅದಕ್ಕೋಸ್ಕರನೇ ಬೇಗ ಎದ್ದು ಎಲ್ಲ ಕೆಲಸ ಮಾಡಿಕೊಂಡು ಬ್ರೇಕ್ಫಾಸ್ಟು ರೆಡಿ ಆಯಿತು. ಆ್ಯಂಡ್ ನಾನು ಈಗ ಯಾವುದೂ ಒಂದು ಫೇಸ್ ವಾಶ್ನ ಯೂಸ್ ಮಾಡ್ತಿಲ್ಲ. ಮುಂಚೆ ಯೂಸ್ ಮಾಡ್ತಿದ್ದೆ, ಬಟ್ ಈಗ ಯಾವುದು ಫೇಸ್ ವಾಶ್ ಯೂಸ್ ಮಾಡ್ತಿಲ್ಲ. ನೋಡಿ, ಸ್ನಾನ ಆಗಿದ ತಕ್ಷಣ ನನ್ನ ಸ್ಕಿನ್ ಈ ರೀತಿ ಇರುತ್ತೆ. ಅದಿತಿಗೆ ಏನು ಯೂಸ್ ಮಾಡ್ತಿದ್ದೀನೋ ಬಾತ್ ಪೌಡರ್, ಅದನ್ನೇ ನಾನು ಯೂಸ್ ಮಾಡ್ತಿದ್ದೀನಿ. ತುಂಬ ಚೆನ್ನಾಗಿ ನನಗೂ ಗ್ಲೋ ಬರ್ತಾ ಇದೆ, ತುಂಬ ಹೈಡ್ರೇಟ್ ಅನಿಸುತ್ತೆ ಸ್ಕಿನ್. ಬಾತ್ ಪೌಡರಲ್ಲಿ ಯೂಸ್ ಮಾಡಿರುವಂತಹ ಎಲ್ಲ ಒಂದು ಇಂಗ್ರೀಡಿಯೆಂಟ್ಸ್ ಏನಿದೆ ಅದು ತುಂಬ ಚೆನ್ನಾಗಿ ಗ್ಲೋ ಸಹ ಕೊಡುತ್ತೆ. ಕಂಪ್ಲೀಟಾಗಿ ನಾನು ಪ್ಯಾಕ್ ಹಾಕ್ಕೊಳ್ತೀನಿ. ಟ್ಯಾನ್ ಸಹ ಹೋಗುತ್ತೆ ಇದರಿಂದ. ತುಂಬ ಚೆನ್ನಾಗಿ ಗ್ಲೋ, ಸಾಫ್ಟ್ ಆ್ಯಂಡ್ ಸಪಲ್ ಆಗುತ್ತೆ. ರೇಡಿಯಂಟ್ ಲುಕ್ಕು ಸಹ ಈ ಒಂದು ಬಾತ್ ಪೌಡರಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ನಾನು ಇದನ್ನು ಯೂಸ್ ಮಾಡ್ತಿದ್ದೀನಿ, ನೀವು ಯೂಸ್ ಮಾಡ್ಬೋದು. ಆ್ಯಂಡ್ ಮಕ್ಳಿಗಂತೂ ತುಂಬ ಚೆನ್ನಾಗಿ ಬೆಸ್ಟ್ ಆಗಿದೆ. ಅದಿತಿಗೆ ಬಾಡಿ ಲೋಷನ್ 2 ಡೇಸಿಂದ ಖಾಲಿ ಆಗಿದೆ. ಸೊ ಆ್ಯಕ್ಚುಲಿ ಬಾಡಿ ಲೋಷನ್ ಹಾಕೇ ಇಲ್ಲ, ಬಟ್ ಆದರೂ ಅದಿತಿ ಸ್ಕಿನ್ ಯಾವುದೇ ರೀತಿ ಡ್ರೈ ಸಹ ಆಗಿಲ್ಲ. ನೀವು ಈ ಪೌಡರ್ನ ಒಂದ್ಸಲ ಟ್ರೈ ಮಾಡಿ. ಗುಡ್ ಮಾರ್ನಿಂಗ್. ಬ್ರೇಕ್ಫಾಸ್ಟ್ ಆಯಿತು. ಸ್ನಾನ ಆಗಿದ ತಕ್ಷಣ ಹೊಟ್ಟೆ ಹಸ್ಬಿಟ್ಟಿತ್ತು. ತುಂಬ ದಿನದಿಂದ ಏನೋ ಗೀ ರೈಸ್ ಮಾಡಬೇಕು ಅಂತ ಅನ್ಕೊತಿದ್ದೆ, ಆಗ್ತಾನೆ ಇರಲಿಲ್ಲ. ಏನಾದರೂ ಬೇರೆ ಇರ್ತಿತ್ತು. ನನ್ನ ತರಕಾರಿ ಎಲ್ಲ ಏನೂ ಇರಲಿಲ್ಲ. ಅದಕ್ಕೋಸ್ಕರ ಚೆನ್ನ ಮಸಾಲ ಮಾಡಿ ಬಿರಿಯಾನಿ ಎಂತ ಅದು ಗೀ ರೈಸ್ ಮಾಡಿದೆ. ಇವತ್ತು ನಂಗೆ ಸ್ವಲ್ಪ ಶಾಪಿಂಗ್ ಮಾಡಬೇಕು. ಆ್ಯಂಡ್ ನೆಕ್ಸ್ಟ್ ವೀಕ್ಗೆ ಫೋಟೋಶೂಟ್ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಅದಕ್ಕೂ ಸಹ ಸ್ವಲ್ಪ ಮಟ್ಟಿಗೆ ಶಾಪಿಂಗ್ ಇದೆ, ಜಾಸ್ತಿ ಅದಕ್ಕಿಲ್ಲ. ನನಗೆ ಎಲ್ಲ ಡ್ರೆಸ್ಗಳು ಇವಾಗ ಫುಲ್ಲು ಟೈಟು, ಹೇಗೆ ಅಂತಂದರೆ ಡ್ರೆಸ್ಗಳೇ ಇಲ್ಲ ಅಂತ ಅನ್ನಿಸ್ತಿದೆ. ಅಂತಂದರೆ ಮಾಮೂಲಿ ಈಗ ಫಸ್ಟ್ ಟ್ರೈಮಿಸ್ಟರಲ್ಲಿ ಅದಕ್ಕಿಂತ ಮುಂಚೆ ಹಾಕ್ಕೊಳ್ತಿದ್ದಂತಹ ಡ್ರೆಸ್ ಎಲ್ಲನೂ ಟೈಟು, ಹೊಟ್ಟೆಗೆ ಹಿಡಿತಾನೆ ಇಲ್ಲ. ಅದಕ್ಕೆ ಕ್ರೂವಿ ಸ್ವಲ್ಪ ಶಾಪಿಂಗ್ ಮಾಡು ಅಂತ ಹೇಳಿದ್ದಾರೆ. ಸೊ ಶಾಪಿಂಗಿಗೆ ಹೋಗ್ತೀವಿ, ಟ್ರೆಂಡ್ಸ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ನನ್ನ ಒಂದು ಈ ಮೆಟರ್ನಿಟಿ ನೇಮ್ ಸ್ಟಾರ್ಟ್ ಆಗುತ್ತಲ್ಲ, ಬ್ರೆಸ್ಟ್ ಫೀಡಿಂಗ್ ಜರ್ನಿ, ಅದಕ್ಕೆ ಕಾರ್ಡ್ ಸೆಟ್ಟು, ಆಮೇಲೆ ಮೆಟರ್ನಿಟಿ ಗೌನ್ಸು ಒಂದು ಪೇಜ್ ನೋಡಿದ್ದೀನಿ. ಅದರಲ್ಲಿ ಆರ್ಡರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಆರ್ಡರ್ ಮಾಡ್ಕೊಂಡಿಲ್ಲ. ಆ್ಯಂಡ್ ಹಾಸ್ಪಿಟಲ್ ಬ್ಯಾಗ್ ಬಗ್ಗೆ ತುಂಬ ರಿಕ್ವೆಸ್ಟ್ ಇದೆ. ಅಂದರೆ ನಂಗೆ ತುಂಬ ಜನ ಮೆಸೇಜ್ ಮಾಡ್ತಾರೆ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ನನಗೆ ಮೆಸೇಜ್ ಮಾಡ್ತಾರೆ, ಅಕ್ಕ ಯಾವಾಗ ನೀವು ಮೆಟರ್ನಿಟಿದು ಇದನ್ನೆಲ್ಲ ಸ್ಟಾರ್ಟ್ ಮಾಡ್ತೀರಾ, ವಿಡಿಯೋ ಸ್ಟಾರ್ಟ್ ಮಾಡ್ತೀರಾ, ಇದ್ರದ್ದು ಬ್ಯಾಗು ನಿಮ್ಮದು ಎಲ್ಲ ಲಿಸ್ಟ್ ಮಾಡ್ಕೊಂಡು ಬರೆದಿಟ್ಕೊಂಡಿದ್ದೀನಿ. ಶಾಪಿಂಗ್, ಪಾಪುಗೂ ಸಹ ಶಾಪಿಂಗ್ ಮಾಡಬೇಕು. ಮೋಸ್ಟ್ಲಿ ಅದಿತಿ ಟೋಪೀಸ್ಗಳು, ಸ್ವೆಟರ್ಗಳೆಲ್ಲ ಇದೆ. ಯಾವ್ದು ಇದೆಯೋ ಅದನ್ನೆಲ್ಲ ನೋಡಿಕೊಂಡು ಮಿಕ್ಕಿದ್ದನ್ನ ಶಾಪ್ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಇರೋದು. ಕಮ್ಮಿಯರ್ ಅದಿತಿ ನಾನು ಇವತ್ತಿಬ್ರು ವೈಟ್ ಕಲರ್ ಟ್ವಿನಿಂಗ್ ಮಾಡ್ತಾ ಇದ್ದೀವಿ. ಕ್ಲೋಸ್ ದ ಡೋರ್ ಬಬ್ಬಿ, ಕ್ಲೋಸ್ ದ ಡೋರ್ಗು. ಯಾರಿದು? ಇಂತ ಇಲ್ಲಿ ನಾನು ಅದಿತಿ ವೈಟ್ ಕಲರ್ ಹಾಕೊಂಡಿದ್ದೀವಿ. ಅದಿತಿ ಹೇರ್ ಸ್ಟೈಲ್ ತೋರ್ಸಕ್ಕಂದ ನಿಮ್ದು. ಟರ್ನ್ ದಟ್ ಸೈಡ್, ಈ ಕಡೆ ತಿರ್ಗಿ. ಹಾ ಈ ಕಡೆ ಇಲ್ಲಿ ಆ ಕಡೆ ತಿರ್ಗೋ, ಲೆಫ್ಟ್ ಸೈಡ್ ನೋಡು. ಒಂದು ಪೋನಿ, ಪುಟ್ಟು ಪೋನಿ. ಆ್ಯಕ್ಚುಲಿ ಅದಿತಿಗೆ ಮುರ್ಡಿ ಕೊಡಬೇಕು, ಅದೇನೋ ನಾವು ಅಂದ್ಕೊಂಡಿದ್ದು ಪ್ಲ್ಯಾನ್ ಎಲ್ಲ ಅದಕ್ಕೋಸ್ಕರ ಹಿಂಗೆ ಡಿಲೇ ಮಾಡ್ಕೊಂಡು. ಆ್ಯಕ್ಚುಲಿ ನಂದೇ ತಪ್ಪು ಈಗ ಅನ್ನಿಸ್ತಾ ಇದೆ. ಫಸ್ಟ್ ಬರ್ತಡೇಗೆ ಅದಿತಿ ಕಂಪ್ಲೀಟ್ ಬಾಡಿ ಇದ್ರ. ಸೊ ಪಾಪ ಸೆಕೆಂಡ್ ಬರ್ತಡೇಗಾದ್ರೂ ಕೂದಲಿರ್ಲಿ ಅಂತ ಅಂದ್ಬಿಟ್ಟು ಬರ್ತಡೇ ಆಗಿದ ತಕ್ಷಣ ಕೊಡೋಣ ಅಂತ ಅನ್ಕೊಂಡ್ವಿ. ನಮ್ದು ಏನೋ ಲೈಫ್ದು ಪ್ಲಾನ್ ಇತ್ತು. ಸೊ ಅದಕ್ಕೂ ಆ ಒಂದು ಮೊಮೆಂಟ್ಗೆ ಅದಿತಿ ಬಾಡಿ ಇದ್ರೆ ಅವ್ರ ಔಟ್ಫಿಟ್ಗೆಲ್ಲ ಚೆನ್ನಾಗಿ ಕಾಣಲ್ಲ ಅಂತ ಅಂದ್ಬಿಟ್ಟು ಬಿಟ್ಕೊಂಡು ಬಂದ್ವಿ. ಈ ಮಂತ್ ಏಪ್ರಿಲಲ್ಲಿ ಒಂದು ಏನು ಪ್ಲಾನ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ, ಆಗ್ತಾ ಇಲ್ಲ. ಐ ಡೋಂಟ್ ನೋ ವೈ. ಬಟ್ ಅದಿತಿ ಕೊಡಬೇಕು. ಬಟ್ ಕ್ರೂವಿ ಆಮೇಲೆ ಈಗ ಏನು ಯೋಚನೆ ಆಗ್ತಿದೆ ಅಂತಂದ್ರೆ, ಅದಿತಿ ಪಾಪು ರಿಸೀವ್ ಮಾಡುವಾಗ ಬೋಡಿ ಇರ್ತಾರ ಅಂತ ಯೋಚನೆ ಮಾಡ್ತಿದ್ದೀನಿ. ಸೊ ಕೊಡಬೇಕು, ನೋಡೋಣ ಅದಾಗುತ್ತೆ. ಆ್ಯಂಡ್ ಇವತ್ತು ಶಾಪಿಂಗ್ ಹೋಗ್ತೀವಿ. ನಾನು ಏನೇನು ತೊಗೊಂಡೆ, ತುಂಬ ಕಡಿಮೆನೇ ತೊಗೊಳ್ತೀನಿ, ನಾನು ತುಂಬ ಜಾಸ್ತಿ ಏನು ತೊಗೊಳ್ಳಲ್ಲ.
ಟೀ ಶರ್ಟ್ಸ್ ಅಂತಂದ್ರೆ ವೆಸ್ಟರ್ನ್ ಟಾಪ್ಸ್ ತಗೊಳ್ಳೋ ಅಥವಾ ಕುರ್ತೀಸ್ ತಗೊಳ್ಳೋ ಅಂತ ನೋಡ್ತೀನಿ. ಅಂಡ್ ನಿಮಗೆ ಶೇರ್ ಮಾಡ್ತೀನಿ ನಾನು ಏನೇನು ತಗೊಂಡೆ ಅಂತ. ನಾನು ಲಿಂಕ್ ಅಂತೂ ಶೇರ್ ಮಾಡೋಕ್ಕಾಗಲ್ಲ, ಬಿಕಾಸ್ ನಾನು ಆಫ್ಲೈನ್ ಹೋಗಿ ತಗೊಳ್ಳೋದು. ಎಸ್, ಬಾಯ್ ಅದಿತಿ ಕಂದ, ಬಾಯ್. ಕೊಡ್ತೀರಾ ಡ್ಯಾಡಗೆ? ನಿಧಾನ, ಹುಷಾರು, ಹೋಲ್ಡ್ ಇಟ್ ಪ್ರಾಪರ್ಲಿ, ಸರಿಯಾಗಿ ಇಟ್ಕೋಬೇಕು ಪಪ್ಪು, ಹುಷಾರು. ಒಂದು ನಿಮಿಷ, ನಾನು ಏನೋ ಮಾಡ್ತಿದ್ದೀನಿ. ಅದಾ ಚೆನ್ನ ಮಸಾಲ ಲೋಟ ಕೊಡ್ತೀನಿ, ವೇಟ್ ಮಾಡಿ. 10 ಹೆಣ್ಸಿ ಕೌಂಟ್ ಮಾಡಿ ಕೊಡ್ತೀನಿ ಲೋಟ. ನೀವು ಎಣ್ಸಿಲ್ಲ ಅಂದ್ರೆ ಕೊಡಲ್ಲ ನಾನು. ಎಸ್, ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಏನ್ ಗೊತ್ತಾ, ಶಾಪಿಂಗ್ ಮಾಡ್ತಿದ್ದಾಗ ನಂಗೆ ಒಂಥರ ಭಯ ಆಗ್ತದೆ ಇವತ್ತು. ಅಯ್ಯೋ ಪಾಪು, ಇನ್ನೇನ್ ಸ್ವಲ್ಪ ದಿನದಲ್ಲಿ ಡೆಲಿವರಿ ಆಗ್ಬಿಡುತ್ತೆ, ಹೇಗಪ್ಪ, ಹಾಗೆ ಹೀಗೆ ಅಂತೆಲ್ಲ ಫುಲ್ಲು ಮಿಕ್ಸ್ಡ್ ಫೀಲಿಂಗು. ಅಂದ್ರೆ ಇಷ್ಟು ದಿನ ನಾನು ಶಾಪಿಂಗ್ ಎಲ್ಲ ಮಾಡುವಾಗ ನನಗೆ ಬರೀ ಇದು ಹೇಗೆ ಕಾಣುತ್ತೆ, ಅದು ಹೇಗೆ ಕಾಣುತ್ತೆ, ಇದನ್ನ ಎಲ್ಲಿಗೆ ಹಾಕೋಬೇಕು, ಆ ರೀತಿನೇ ಯೋಚನೆ ಇರ್ತಿತ್ತು. ಬಟ್ ಇವತ್ತಂತೂ ನನಗೆ ಅದೇ ಅಂದ್ರೆ ಕಂಪ್ಲೀಟ್ ನಾನು ಮೆಟರ್ನಿಟಿಗೆ ಅಂತಾನೆ ತಗೊಂಡಿದ್ದು. ಆಕ್ಚುಲಿ ಟ್ರೆಂಡ್ಸ್ಗೆ ಹೋದ್ವಿ, ಎಲ್ಲ ಲೂಸು. ನನ್ಗಿವಾಗ ನನ್ನ ಸೈಜ್ ಯೂಶಲಿ ಎಮ್, ಸೊ ಎಮ್ ಬೇಡ, ಎಕ್ಸೆಲ್ ತಗೊಳ್ಳೋ ಅಂತಂದ್ರೆ ತುಂಬಾ ಎಲ್ಲ ದೊಗ್ಲೆ ಯಾಕೋ ಅಲ್ಲಿ ಸ್ಯಾಟಿಸ್ಫೈ ಆಗ್ಲಿಲ್ಲ. ಆಮೇಲೆ ಮಲ್ಲೇಶ್ವರಂಗೆ ಹೋದ್ವಿ, ಸ್ಟ್ರೀಟ್ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ಸೊ ನಾನು ಏನೇನು ತಗೊಂಡೆ ಅಂತ, ನಾನು ಏನು ಅಂದ್ರೆ ಜಸ್ಟ್ ವೆಸ್ಟರ್ನ್ ಟಾಪ್ಸ್ಗಳನ್ನೇ ನಾನು ತಗೊಂಡಿರೋದು. ಅಂಡ್ ಒಂದು ಸ್ಟ್ರಕ್ ತಗೊಂಡೆ, ಅಲ್ಲಿ ತುಂಬಾ ಕಡಿಮೆಗೆ ಸಿಕ್ತು ನನಗೆ. ಸೊ ಆ ಸ್ಟ್ರಕ್ ತಗೊಂಡೆ, ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಚೆನ್ನಾಗಿರುತ್ತೆ ಅಂತ. ತುಂಬಾ ಭಯ ಆಗ್ತಿದೆ. ಡೆಲಿವರಿ ಇಷ್ಟು ದಿನ ಒಂಥರ ಒಂದು 15 ದಿನದ ಹಿಂದೆ ಎಲ್ಲ ತುಂಬಾ ಖುಷಿ ಇತ್ತು, ಪಾಪು ಬರುತ್ತೆ ಅಂತ. ಬಟ್ ಈಗ ಏನು ಏಪ್ರಿಲ್ ಆಲ್ರೆಡಿ 15 ದಿನ, 20th ಬರ್ತಾ ಇದೆ. ಇನ್ನು 10 ದಿನ ಮೇ, ಓ ಮೈ ಗಾಡ್, ಜೂನ್ 2 ಅಥವಾ ಜೂನ್ 6 ಒಳಗಡೆ ಆಗುತ್ತೆ ಅಂತ ಹೇಳಿದ್ದಾರೆ. ಭಯ ಆಗ್ತಾ ಇದೆ. ನಿಮ್ಗೂ ಇದೇ ರೀತಿ ಫೀಲ್ ಆಗುತ್ತಾ? ನನಗೆ ಯಾಕೆ ಆ ರೀತಿ ಫೀಲ್ ಆಗುತ್ತೆ ಅಂತಂದ್ರೆ, ಐ ಓನ್ಲಿ ಹ್ಯಾವ್ ಟು ಡೂ ಆಲ್ ಅಲ್ಲ, ಸೊ ವಿತ್ ಕ್ರೂವಿ ಸಪೋರ್ಟ್ ಅಷ್ಟೇನೆ ಇರೋದು. ಸೊ ಅದಕ್ಕೋಸ್ಕರ ಆ ರೀತಿ ಭಯ ಆಗ್ತಿದೆ ಅನ್ಸುತ್ತೆ. ಬಟ್ ಐ ವಿಲ್ ಮ್ಯಾನೇಜ್. ಏನೇನು ತಗೊಂಡ್ ಬಂದಿದ್ದೀನಿ ಅಂತ ನಾನು ತೋರಿಸ್ತೀನಿ. ಅಂಡ್ ಫಸ್ಟ್ ಶ್ರಗ್ನ ಇದ್ರ ಮೇಲೆ ಹಾಕೊಂಡು ತೋರಿಸ್ತೀನಿ. ಅಂಡ್ ಮಿಕ್ಕಿದ್ದೆಲ್ಲಾನು ನಿಮ್ಗೆ ಕಂಪ್ಲೀಟ್ ಔಟ್ಫಿಟ್ ನ ತೋರಿಸ್ತೀನಿ. ಸೊ ಎಸ್, ದಿಸ್ ಇಸ್ ಮೈ ಬೆಲ್ಲಿ. ಅಂಡ್ ಇವತ್ತು ನನ್ನ ಫಾಲೋವರ್ಸ್ ಸಹ ತುಂಬಾ ಜನ ಸಿಕ್ಕಿದ್ರು ಮಲ್ಲೇಶ್ವರದಲ್ಲಿ. ಸಿಕ್ಬಿಟ್ಟು ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು. ಹೆಲ್ದಿ ಪ್ರೆಗ್ನೆನ್ಸಿ ನಿಮ್ಗೆ ಆಗ್ಲಿ, ಅಂಡ್ ಮಗು ಮತ್ತೆ ನೀವು ಆರೋಗ್ಯವಾಗಿ ಬನ್ನಿ. ಹೌದಲ್ವಾ, ನಾವು ಕೆಲವೊಂದ್ಸಲ ಒಳ್ಳೆ ಆರೋಗ್ಯವಾದ ಮಗು ಆಗ್ಬಿಡ್ಲಿ ಅಂತ ಹೇಳ್ತೀವಿ. ಆದ್ರೆ ಪ್ರೆಗ್ನೆಂಟ್ ಲೇಡೀಸ್ಗಳಿಗೆ ಅಂದ್ರೆ ನೀವು ಆರೋಗ್ಯವಾಗಿ ಬನ್ನಿ ಅಂತ ಹೇಳೋದೇ ನಾವು ಕೆಲವೊಂದ್ಸಲ ಮರ್ತೋಗ್ಬಿಡ್ತೀವಲ್ಲ. ಅವ್ರು ಹೇಳಿದಾಗ ನಂಗೆ ತುಂಬಾ ಖುಷಿ ಅನ್ನಿಸ್ತು. ಖುಷಿ ಆಯ್ತು. ಅಲ್ಲಿ ಶಾಪಿಂಗ್ ಮಾಡುವಾಗ ಅಲ್ಲೂ ಸಹ ನಮ್ಮನ್ನು ಅದಿತಿ ಅಂತ ಐಡೆಂಟಿಫೈ ಮಾಡಿದ್ರು. ದಟ್ಸ್ ವಾಸ್ ಸೋ ನೈಸ್. ಐ ಥಿಂಕ್ ಇದೆಲ್ಲ ಮ್ಯಾನಿಫೆಸ್ಟೇಷನ್ ಅಂಡ್ ಥಿಂಗ್ಸ್ ವರ್ಕ್ ಸೋ ವೆಲ್ ಅಂತ ಹೇಳ್ಬೋದು. ಇದು ಅಷ್ಟೇ, ನಾನು ತಗೊಂಡು ತುಂಬಾ ದಿನ ಆಗಿತ್ತು. ಮ್ಯಾಕ್ಸೆಲ್ ತಗೊಂಡಿದ್ದು, ಒಂದ್ಸಲನೂ ಹಾಕೇ ಇರಲಿಲ್ಲ, ಬಿಕಾಸ್ ಇದು ತುಂಬಾ ದೊಡ್ಡ ತಗೊಂಡ್ಬಿಟ್ಟಿದೆ, ಇಷ್ಟ ಆಗ್ಬಿಟ್ಟಿತ್ತು ಅಂತ. ಸೊ ಈಗ ಪ್ರೆಗ್ನೆನ್ಸಿ ಟೈಮಲ್ಲಿ ನನಗೆ ಇದು ಯೂಸ್ ಆಗ್ತಾ ಇದೆ. ನಾನು ಫಸ್ಟ್ ಸ್ಟ್ರಗ್ ಹಾಕೊಂಡು ತೋರಿಸ್ತೀನಿ ನಿಮಗೆ. ಸೊ ಮಲ್ಲೇಶ್ವರಂ ಇಸ್ ಆಲ್ವೇಸ್ ಬೆಸ್ಟ್ ಅಲ್ಲ. ಸೊ ಇದು ಕಲರ್ ಬೇರೆ ಯಾವ್ದು ಇರಲಿ, ಅದೊಂದೇ ಕಲರ್ ಇದ್ದಿದ್ದು. ಹಾಕೊಂಡು ನೋಡಿದೆ ಅಲ್ಲಿ ಶಾಪಲ್ಲಿ, ಒಂಥರ ಡಿಫ್ರೆಂಟ್ ಆಗಿ ಚೆನ್ನಾಗಿತ್ತು. ಸೊ ಲೆಟ್ ಮಿ ಟ್ರೈ ದಿಸ್ ಅಂತ ಅಂದ್ಬಿಟ್ಟು ಈ ರೀತಿ ಜಸ್ಟ್ ಹೊಟ್ಟೆ ಮೇಲೆ ಈ ರೀತಿ ಹಾಕೊಳ್ಳೋದು ನೋಡ್ಬೋದು. ಸೊ ದಿಸ್ ಇಸ್ ದ ಫಸ್ಟ್ ಒನ್. ಇದೊಂದೇ ಸ್ಟ್ರಕ್ ತಗೊಂಡಿದ್ದು, ಬೇರೆ ಎಲ್ಲ ಏನೂ ತಗೊಳ್ಳಿಲ್ಲ. ಯಾಕಂದ್ರೆ ಆಲ್ರೆಡಿ ನಾನು ಹಾಸ್ಪಿಟಲ್ಗೆ ಯಾವುದು ಹಾಕೊಂಡು ಬರಬೇಕು ಅಂತ ಆಲ್ರೆಡಿ ತಗೊಂಡು ಇಟ್ಕೊಂಡ್ಬಿಟ್ಟಿದ್ದೀನಿ. ಸೊ ಲೆಂತು ಚೆನ್ನಾಗಿದೆ, ಇಷ್ಟಿದೆ ಲೆಂತು. ಟ್ಯಾಸಲ್ ಎಲ್ಲ ಚೆನ್ನಾಗಿದೆ. ಯು ಡೋಂಟ್ ಬಿಲೀವ್ ಮೀ, ನಾನು ಇದಕ್ಕೆ ಜಸ್ಟ್ 100 ರೂಪೀಸ್ ಅಷ್ಟೇ ಪೇ ಮಾಡಿದ್ದು. ಮಲ್ಲೇಶ್ವರಂ 8th ಕ್ರಾಸ್. ಸೊ ನೆಕ್ಸ್ಟ್ ಔಟ್ಫಿಟ್ ಜೊತೆ ನಾನು ಬರ್ತೀನಿ, ವೇಟ್ ಮಾಡಿ. ಎಸ್, ಇದನ್ನ ನಾನು ಝಾರಾ ಇಂದ ತಂದೆ. ಝಾರಾ ಬ್ರ್ಯಾಂಡು ಚೆನ್ನಾಗಿದೆ, ಕಲರ್ ಎಲ್ಲ ತುಂಬಾ ಚೆನ್ನಾಗಿದೆ ಅನಿಸ್ತು ನನಗೆ. ಬಟ್ ಕ್ರೂವಿಗೆ ಹೇಳಿದ್ರು ಇವಾಗ ಮೊಕ್ಕೋಗಿತಾ ಇದ್ದಾರೆ, ಏನು ಇಷ್ಟೊಂದು ಟೈಟ್ ಇದೆ ಅಂತ.
ಸೊ ಏನೇ ಹೇಳಿದೆ ಈಗ ಬಿಡು ಪರವಾಗಿಲ್ಲ ಹಾಸ್ಪಿಟಲ್ ವಿಸಿಟ್ಗೆಲ್ಲ ಆಗುತ್ತೆ ಅಂತ. ನನ್ನ ಕಲರ್ ತುಂಬ ಚೆನ್ನಾಗಿತ್ತು, ಪೀಚ್. ಈ ರೀತಿ ನನ್ನ ಹತ್ರ ಕಲರ್ ಇರಲಿಲ್ಲ. ಇಟ್ಸ್ ರಿಯಲಿ ನೈಸ್, ಚೆನ್ನಾಗಿದೆ. ಒಂಥರ ಶೆಕೆಗೆ ಕಾಟನ್ ಮೆಟೀರಿಯಲ್, ಇಟ್ಸ್ ವೆರಿ ನೈಸ್. ಸೊ ದಿಸ್ ಇಸ್ ದ ಫಸ್ಟ್ ಒನ್. ಆ್ಯಂಡ್ ಸೆಕೆಂಡ್ ಒನ್, ಸೊ ಇದು ಸೆಕೆಂಡ್ ಟಾಪ್. ಇದು ಜೀನ್ಸ್ ಟಾಪೇನೆ. ಸೊ ಇಷ್ಟಿದೆ. ಸೊ ಯಾ, ಈಗ ಇನ್ನು ಸ್ವಲ್ಪ ಇದು ಟೈಟ್ ಆಗ್ತಾ ಇದೆ. ಆ್ಯಂಡ್ ಇದು ಝಾರಾದೇನೆ, ತುಂಬ ಚೆನ್ನಾಗಿದೆ. ವಿ ನೆಕ್ ಸ್ವಲ್ಪ ಡೀಪ್ ಅಂತ ಅನ್ಸುತ್ತೆ, ನಾನು ಅಷ್ಟು ಡೀಪ್ ಹಾಕಲ್ಲ. ಸೊ ನೋಡೋಣ, ಅದು ಸಮ್ ಅಮೆಝಾನ್ ಮೀಶೋಲೆಲ್ಲ ಸಿಗುತ್ತೆ ಅಲ್ಲ, ಅದು ಅದು ಸ್ಟ್ರಿಪ್ಸ್ ಥರ ಹೀಗೆ ಹಾಕ್ಕೊಳ್ಳೋದು ಆ ರೀತಿ ಎಲ್ಲ. ನಂಗೆ ಆ್ಯಕ್ಚುಲಿ ಇದು ಸ್ಲೀವ್ ಮೇಲೆ ತುಂಬ ಇಂಟ್ರೆಸ್ಟ್ ಅನ್ನಿಸ್ತು. ದಿಸ್ ಇಸ್ ವೆರಿ ನೈಸ್, ಎಲಾಸ್ಟಿಕ್ ಇದೆ ಇಲ್ಲಿ. ಇಟ್ಸ್ ಗುಡ್, ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ಒಂದು ಕ್ಯಾಶುಯಲ್ ಲುಕ್. ಸೊ ಇದಕ್ಕೆ ನಾವು ಜೀನ್ಸ್ ಹಾಕೊಂಡ್ರೆ ಪೇರಪ್ ಮಾಡೋದು ಚೆನ್ನಾಗುತ್ತೆ. ಇಟ್ಸ್ ಕಂಪ್ಲೀಟ್ಲಿ ಇಲ್ಲೂ ಅಷ್ಟೇ ಒಂಥರ ನೆಟ್ ಥರ, ಒಂಥರ ಏನಂತ ಹೇಳೋದು, ಒಂಥರ ರಫಲ್ ಥರ ಕೊಟ್ಟಿದ್ದಾರೆ. ಎಸ್, ದಿಸ್ ಇಸ್ ನೈಸ್. ಸೊ ನೆಕ್ಸ್ಟ್ ಒನ್, ಎಸ್, ಈಗ ನೋಡ್ತಾ ಇದ್ದೀನಿ ನಾನು ಎಲ್ಲಾನು ವಿ ನೆಕ್ ತಗೊಂಡಿದ್ದೀನಿ. ಇದು ಒಂಥರ ತುಂಬ ಚೆನ್ನಾಗಿದೆ, ಒಂಥರ ಫಾರ್ಮಲ್ ಲುಕ್ ಥರ ಬರುತ್ತೆ. ಇದಕ್ಕೆ ಏನು ಒಂಥರ ಬೂಟ್ ಕಟ್ ಪ್ಯಾಂಟ್ ಬರುತ್ತಲ್ಲ, ಸೊ ಆ ರೀತಿ ಹಾಕೊಂಡು. ದಿಸ್ ಇಸ್ ಆಲ್ಸೋ ಫ್ರಮ್ ಝಾರಾ. ಯಾ, ಸೊ ಯಾ, ಇದು ಕ್ರೂವಿ ಹೇಳ್ತಾ ಇದಾರೆ, ನೀವು ಯಾವ್ದಾರ ತಗೊಂಡಿರೋದು ಒಂದಾದ್ರೂ ಫಿಟ್ ಅಂದ್ರೆ ಇವಾಗ ಆಗುವಂಥದ್ದು ಇದೆಯಾ ಅಂತ. ಸೊ ದಿಸ್ ಇಸ್ ಪರ್ಫೆಕ್ಟ್ಲಿ ಫೈನ್. ಇದೊಂಥರ ಶರ್ಟ್ ಮೆಟೀರಿಯಲ್ ಥರ ಚೆನ್ನಾಗಿದೆ, ನಂಗೆ ಇಷ್ಟ ಆಯಿತು. ಹಿಂದೆಗಡೆ ರೆಡ್ ಕಲರ್, ಮುಂದೆಗಡೆ ಬ್ಲೂ ಕಲರ್. ಇಟ್ಸ್ ನೈಸ್. ಐ ಥಿಂಕ್ ಯು ಕ್ಯಾನ್ ಸಿ ಫ್ರಮ್ ದ ಬ್ಯಾಕ್. ಯಾ, ಒಂಥರ ಒಳ್ಳೆ ಲುಕ್ ಇದೆ ಅಲ್ವಾ. ಲಾಸ್ಟ್ ಒನ್ ಇಸ್ ಮೈ ಫೇವ್ರೇಟ್. ಓಕೆನಾ, ಸೊ ಲಾಸ್ಟ್ವರೆಗೂ ನೋಡಿ. ಸೊ ದಿಸ್ ಇಸ್ ಒನ್. ಆ್ಯಂಡ್ ನೆಕ್ಸ್ಟ್, ಎಸ್, ಇದು ಕ್ರೂವಿದ್ ಎಷ್ಟು ಅಪೋಸಿಟ್ ಗೊತ್ತಾ, ಒಳ್ಳೆ ಜಿಂಕ ಚಕ ಇದೆ ಥರ ಇದೆ, ಬೇಡ ಬೇಡ ಅಂತ. ಬಟ್ ನಂಗೆ ಇದು ತುಂಬ ಇಷ್ಟ ಆಯಿತು. ಕೈ ಇದು ಏನಂತ ಹೇಳೋದು, ಈ ಸ್ಲೀವ್ ಪ್ಯಾಟರ್ನ್ ತುಂಬ ಇಷ್ಟ ಆಯಿತು. ಎಲಾಸ್ಟಿಕ್ ಇದೆ, ಸಖತ್ತಾಗಿದೆ, ಒಂಥರ ಫುಲ್ಲು ಫ್ಲಾರಲ್ ಲುಕ್ಕು. ಸೊ ಚೆನ್ನಾಗಿದೆ. ನಂಗೆ ಇಲ್ಲ, ನಾನು ತೊಗೊಂತೀನಿ ಅಂತ ಅಂದ್ಬಿಟ್ಟು ತೊಗೊಂಡೆ. ಐ ಥಿಂಕ್ ಲೆಂತು ಅಷ್ಟೇ ಚೆನ್ನಾಗಿದೆ. ಈಗ ಹೊಟ್ಟೆ ಅಂತಂದ್ರೆ ಆಫ್ಟರ್ ಡೆಲಿವರಿ ಆಲ್ಸೋ ಐ ಕ್ಯಾನ್ ವೇರ್. ಎಲ್ಲ ಲಾಸ್ಟ್ ಒನ್, ಇನ್ನೂ ಎರಡಿದೆ, ಇನ್ನೊಂದು ಹಾಕೊಂಡ್ಮೇಲೆ ಲಾಸ್ಟ್ ಒನ್, ಅದು ನಂಗೆ ತುಂಬ ಇಷ್ಟ ಆಗಿದ್ದು. ಸೊ ದಿಸ್ ಇಸ್ ಆಲ್ಸೋ ನೈಸ್. ಅದರ ಡಿಫ್ರೆಂಟ್ ಲುಕ್ ಇದೆ, ಕಂಪ್ಲೀಟ್ ಫ್ಲಾರಲ್ಲು. ಅದಿತಿ ಅಂತೂ ಎಷ್ಟು ಇವತ್ತು ಮಮ್ಮ ನನಗೆ ಕೊಡ್ಸಲ್ವಾ ಅಂತ ಎಲ್ಲ ಫುಲ್ಲು ಕೋಪ ಮಾಡಿಕೊಂಡು. ಆ್ಯಕ್ಚುಲಿ ಅದಿತಿ ಕೊಡಿಸಲಿಲ್ಲ. ಅದಿತಿಗೆ ಯೂಶಲಿ ನಾವು ಝೂಡಿಯೋ ಅಥವಾ ಟ್ರೆಂಡ್ಸಲ್ಲಿ ಹೋಗ್ತೀವಿ. ಸೊ ಟ್ರೆಂಡ್ಸಲ್ಲಿ ನನಗೆ ಇವತ್ತು ಆ್ಯಕ್ಚುಲಿ ನಮ್ಗೆ ಕಡಿಮೆ ಟೈಮ್ ಇದ್ದಿದ್ದು. ಆ್ಯಂಡ್ ಬಜೆಟ್ ಇಸ್ ಆಲ್ಸೋ ಲಿಮಿಟೆಡ್. ಇನ್ನು ಪಾಪುಗೆಲ್ಲ ಶಾಪಿಂಗ್ ಮಾಡಬೇಕಲ್ಲ. ಸೊ ಅದಿತಿಗೆ ನೀವೇ ಸ್ವಲ್ಪ ದಿನ ಆದಮೇಲೆ ಅದಿತಿ ಒಂದು ಸೆಟ್ ಆಫ್, ಇದು ನೋಡಿ ಸ್ಲೀವ್ ಎಷ್ಟು ಚೆನ್ನಾಗಿದೆ, ಸೆಟ್ ಆಫ್ ಕೊಡಿಸ್ಬಿಡೋಣ ಅಂತ ಅಂದ್ಬಿಟ್ಟು ಅದಿತಿ ಇವತ್ತು ಏನೂ ಶಾಪಿಂಗ್ ಮಾಡಲಿಲ್ಲ. ಹಾಗೂ ಶೂ ನೋಡೋಕೆ ಹೋದ್ವಿ, ಅವ್ರ ಸೈಜ್ ಸಿಗಲಿಲ್ಲ. ಸೊ ದಿಸ್ ಇಸ್ ಒನ್. ಎಸ್, ಸಿ ಸ್ಲೀವ್ ಎಷ್ಟು ಚೆನ್ನಾಗಿದೆ. ಕ್ರೂವಿಗಂತೂ ಇದಂತೂ ಚೆನ್ನಾಗಿಲ್ಲ, ಇದು ಒಳ್ಳೆ ನಾಯಿ ಕಚ್ಚಿರೋ ಥರ ಇದೆ ಅಂತ ಹೇಳ್ತಾ ಇದ್ರು. ಬಟ್ ಐ ಸೆಟ್ ಇಟ್ಸ್ ಓಕೆ, ನಾನು ತಾನೇ ತೊಗೊಳೋದು, ನಾನು ತಾನೇ ಹಾಕೊಳ್ಳೋದು ಅಂತ ನಾನು ಹೇಳಿದೆ. ಎಸ್, ನೆಕ್ಸ್ಟ್ ದಿಸ್ ಇಸ್ ಒನ್ ಮೋರ್. ಒಂಥರ ಪೀಚ್ ಕಲರ್, ಚೆನ್ನಾಗಿದೆ. ನಂಗೆ ತುಂಬ ಇಷ್ಟ ಆಯಿತು. ವೆರಿ ಡಿಫ್ರೆಂಟ್ ಲುಕ್, ಫಾರ್ಮಲ್ ಲುಕ್ ಕೊಡುತ್ತೆ. ಜೀನ್ಸ್ ಹಾಕ್ಬಿಟ್ರೆ ಏನು ಪ್ಯಾರಲ್ ಕಟ್ ಜೀನ್ಸ್ ಬರುತ್ತಲ್ಲ, ಅದನ್ನು ಹಾಕ್ಬಿಟ್ಟು ಬ್ಲ್ಯಾಕ್ ಕಲರ್ ಹಾಕ್ಬೋದು, ಚೆನ್ನಾಗಿರುತ್ತೆ. ಡಾರ್ಕ್ ಬ್ಲೂನು ಚೆನ್ನಾಗಿ ಕಾಣುತ್ತೆ ಇದಕ್ಕೆ. ಸೊ ಎಸ್, ಈ ರೀತಿ. ಬಟ್ ಇದು ಸ್ವಲ್ಪ ಟೈಟ್ ಆಗ್ತಾ ಇದೆ. ಆಫ್ಟರ್ ಬೇಬಿ ಐ ಕ್ಯಾನ್ ವೇರ್. ಎಸ್, ಇದು ನಂಗೆ ಇದೇನು ಇಷ್ಟ ಆಗಿದ್ದು ಅಂತಂದರೆ ಒಂಥರ ಡಿಫ್ರೆಂಟ್ ಡಿಸೈನ್ ಇದೆ. ಸೊ ಕಂಪ್ಲೀಟ್ ಓವರ್ ಆಲ್ ಇಲ್ಲೆಲ್ಲ ಯಾವುದೂ ಟ್ಯಾಗ್ ಬಿಚ್ಚಿಲ್ಲ ನಾನು. ಆ್ಯಂಡ್ ನಂಗೆ ಯಾವುದೂ ವಾಪಸ್ ಮಾಡೋದಕ್ಕೆ ಇಷ್ಟ ಇಲ್ಲ. ಏನಕ್ಕಂತಂದರೆ ಇನ್ನೇನು 1 ಮಂತ್ 1.5 ಮಂತಲ್ಲೆಲ್ಲ ಡೆಲಿವರಿ ಇದೆ. ಆಫ್ಟರ್ ಐ ಕ್ಯಾನ್ ವೇರ್ ಇಟ್. ಎಲ್ಲ ಸೈಜ್ ನೋಡಿಕೊಂಡೆ ತೊಗೊಂಡೆ. ಅಲ್ಲಿ ಟ್ರಯಲ್ ಏನು ಮಾಡಲಿಲ್ಲ. ಅಲ್ಲಿ ಟ್ರಯಲ್ ತುಂಬ ರಶ್ ಇತ್ತು ಇವತ್ತು. ಹನುಮಾನ್ ಜಯಂತಿ ಆ್ಯಂಡ್ ರಜಾ ಅಲ್ಲ ಎಂತ ಇದು, ಅಂಬೇಡ್ಕರ್ ಜಯಂತಿ. ಸಾರಿ, ಅಂಬೇಡ್ಕರ್ ಜಯಂತಿ ಇತ್ತಲ್ಲ. ಸೊ ರಜಾ ಎಲ್ಲ ಇತ್ತಲ್ಲ, ತುಂಬ ರಶ್ ಇತ್ತು ಇವತ್ತು ಮಲ್ಲೇಶ್ವರಮ್ಮ. ಎನಿವೆ ಆಗುತ್ತೆ. ಸೈಜ್ ಎಲ್ಲ ದೊಡ್ಡದೇ ತೊಗೊಂಡಿದ್ದೀನಿ. ಬಟ್ ಸ್ಟಿಲ್ ಎಷ್ಟು ಚೆನ್ನಾಗಿದೆಲ್ಲ ಈ ರೀತಿ ಪ್ಯಾಟರ್ನ್. ಎಸ್, ಸೊ ಹೇಳಿದ್ದಾರೆ ನಿಮ್ಗೆ ಏನಾದರೂ ಎಕ್ಸ್ಚೇಂಜ್ ಬೇಕು ಅಂತಂದರೆ ಯು ಕ್ಯಾನ್ ಕಮ್ ಅಂತ. ನಾನಂತೂ ಎಕ್ಸ್ಚೇಂಜ್ ಮಾಡಲ್ಲ, ಯಾಕಂತಂದರೆ ನನಗೆಲ್ಲ ಫೇವ್ರೇಟಿಂದನೇ ನಾನು ತೊಗೊಂಡಿರೋದು. ದಿಸ್ ಇಸ್ ಕ್ಯಾಶುವಲ್. ಹೊಟ್ಟೆ ಕಾಣಿಸ್ತಿದೆ, ಅದಕ್ಕೋಸ್ಕರ ನಾನು ತೋರಿಸ್ತಾ ಇಲ್ಲ. ಬಟ್ ದಿಸ್ ಇಸ್ ನೈಸ್.
ನೆಕ್ಸ್ಟ್ ಲಾಸ್ಟ್, ಎಸ್ ಇವಾಗ ನಾನು ಹಾಕೊಂಡು ಬರ್ತೀನಲ್ಲ, ಸೊ ಅದು ಲಾಸ್ಟ್ ನನ್ನ ಫೇವ್ರೆಟ್. ನಾನು ಅದನ್ನೇ ಫಸ್ಟ್ ಸೆಲೆಕ್ಟ್ ಮಾಡಿದ್ದು. ಅದೇ ಸ್ವಲ್ಪ ಕಾಸ್ಟ್ಲಿ ಅಲ್ಲ, ಅದಕ್ಕಿಂತ ವೇಟ್ ಐಲ್ ಶೋ. ಏನೋ ನನ್ನ ಅದೃಷ್ಟನೇ ಚೆನ್ನಾಗಿಲ್ಲ, ಎಲ್ಲಾನು ಒಂಥರ ಫಿಟ್ ತರ ಆಗ್ತಾ ಇದೆ. ಬಟ್ ದಿಸ್ ಇಸ್ ಆಲ್ಸೋ ನೈಸ್, ವೆರಿ ಡಿಫ್ರೆಂಟ್ ಆಗಿದೆ. ಎಂಬ್ರಾಯ್ಡ್ರಿ ಎಲ್ಲ ಇತ್ತು, ಇದು ಒಂಥರ ಚೆನ್ನಾಗಿತ್ತು ಅಂತ ಅನ್ನಿಸ್ತು ನನಗೆ. ಸೊ ಐ ಸೆಲೆಕ್ಟೆಡ್ ದಿಸ್ ಓನ್ಲಿ ಫಸ್ಟ್. ನನ್ನ ಹತ್ರ ಈ ಕಲರ್ ಇಲ್ಲ. ನಾನು ಆ್ಯಕ್ಚುಲಿ ಶಾಪಿಂಗ್ ಮಾಡೋದು ನನ್ನ ಹತ್ರ ಯಾವ ಕಲರ್ ಇದೆ, ನನ್ನ ಹತ್ರ ಯಾವ ಕಲರ್ ಇಲ್ಲ, ಆ ಒಂದು ಬೇಸಿಸ್ ಮೇಲೆ ಶಾಪ್ ಮಾಡೋದು. ಸೊ ತುಂಬ ದಿನ ಆಗಿತ್ತು ಶಾಪ್ ಮಾಡಿ. ಸೊ ಅದಕ್ಕೋಸ್ಕರ ಇದನ್ನ ನಾನು ತೊಗೊಂಡೆ. ಒಂಥರ ಏನಂತ ಹೇಳೋದು, ಏಸ್ಥೆಟಿಕ್ ಲುಕ್ ಕೊಡುತ್ತೆ. ಒಂಥರ ಎಂಬ್ರಾಯ್ಡ್ರಿ ಇದೆ, ಒಂಥರ ಸ್ಯಾಟಿನ್ ಕ್ಲಾತ್, ತುಂಬ ಜಿಗ ಅಂತನೂ ಇಲ್ಲ, ಆ್ಯಂಡ್ ಏನಂತ ಹೇಳೋದು, ಸಿಂಪಲ್ ಆಗೂ ಇಲ್ಲ. ಐ ಕ್ಯಾನ್ ವೇರ್, ಒಂದು ಸಿಂಪಲ್ ಆಗಿ ಹಾಕೊಂಡು ಹೋಗ್ಬೋದು ಎಲ್ಲಾರ ಮಾಲ್ ಆ ರೀತಿ ಹೋದಾಗ ಅಂತ. ಗೊತ್ತಿಲ್ಲ ಸೆಕೆಂಡ್ ಬೇಬಿ ಆದಮೇಲೆ ಇಷ್ಟು ಮಟ್ಟಕ್ಕೆ ಓಡಾಡ್ತೀನಿ ಅಂತ. ಸೀರಿಯಸ್ಲಿ ಭಯ ಆಗ್ತಿದೆ. ಎನಿವೆ, ಲೆಟ್ ಮಿ ಎಂಜಾಯ್ ದಿಸ್ ಮೂಮೆಂಟ್. ನನಗೆ ಬಟ್ಟೆ ಅಂದರೆ ಕ್ರೇಜು. ಯಾ, ಸೊ ಎಸ್, ಇದಕ್ಕೂ ಜೀನ್ಸ್ ಎಲ್ಲನೂ ನಾನು ತೊಗೊಂಡಿದ್ದು ಜೀನ್ಸ್ ಮೇಲೆ ಹಾಕೊಳ್ಳೋದಕ್ಕೆ. ಐ ಥಿಂಕ್ ಇದೇನು ಅಷ್ಟೇನು ಟೈಟ್ ಇಲ್ಲ, ಬಟ್ ಸ್ಟಿಲ್ ಇಲ್ಲಿ ಒಂದು ಸ್ವಲ್ಪ ಟೈಟ್ ಅನ್ಸುತ್ತೆ. ಯಾ, ಚೆನ್ನಾಗಿದೆ ಅಂತ ಅನ್ಕೊಂಡಿದ್ದೀನಿ. ದಿಸ್ ಇಸ್ ಮೈ ಫೇವ್ರೇಟ್. ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಇದರ ಲಿಂಕ್ ನಿಜವಾಗ್ಲೂ ನನ್ನ ಹತ್ರ ಇಲ್ಲ. ನಾನು ಯಾವುದೂ ಆನ್ಲೈನ್ ಶಾಪ್ ಮಾಡಿಲ್ಲ ಅಲ್ವಾ. ಸೊ ಲೈಕ್ ಬಾಟ್ ಸ್ಟೋರ್ ಇದು ಮಟೀರಿಯಲ್ ಆಗಿರುತ್ತೆ. ಸೊ ನೋ ಆನ್ಲೈನ್. ಆ್ಯಂಡ್ ಇನ್ನು ಪಾಪುಗೆ ಅಂದರೆ ಹೋಟೆಲ್ಗಿರೋ ಮಗುಗೆ ಶಾಪ್ ಮಾಡಬೇಕು. ನನ್ನ ಮೆಟರ್ನಿಟಿ ಗೌನ್ಸು ಆ್ಯಂಡ್ ಈಗ ಮನೆ ಹತ್ರ ಹಾಕೊಳ್ಳೋದಕ್ಕೂ ನನಗೆ ತುಂಬ ಹಿಂಸೆ ಅನ್ನಿಸ್ತಿದೆ. ಎಲ್ಲ ಬಟ್ಟೆನೂ ಟೈಟು. ಸೊ ಅದಕ್ಕೋಸ್ಕರ ಮ್ಯಾಕ್ಸಿ ತೊಗೊಳ್ಬೇಕು ಅಂತ ಅನ್ಕೊಂಡಿದ್ದೀನಿ. ಪಾಪು ಆದಮೇಲೆ ನಂಗೆ ನೈಟಿ ಎಲ್ಲ ಇಷ್ಟ ಆಗಲ್ಲ. ಮೆಟರ್ನಿಟಿ ಫೀಡಿಂಗ್ ಗೌನ್ ಬರುತ್ತಲ್ಲ, ಜಿಪ್ ಇರುತ್ತಲ್ಲ ಇಲ್ಲಿ. ಸೊ ಅದನ್ನ ತೊಗೊಳ್ಬೇಕು. ಅಥವಾ ಇಲ್ಲಿ ಅಂತಂದ್ರೆ ಏನಂತ ಹೇಳೋದು, ಇಲ್ಲಿ ಸ್ಲಿಟ್ ಇರುತ್ತಲ್ಲ, ಈಗ ಎತ್ಬಿಟ್ಟು ಫೀಡ್ ಮಾಡಿಸೋದು, ಅದನ್ನ ಎರಡರಲ್ಲಿ ಒಂದು. ಆ್ಯಂಡ್ ಕಾರ್ಡ್ ಸೆಟ್ನ ತೊಗೊಳ್ಬೇಕು ಅಂತ ಅನ್ಕೊಂಡಿದ್ದೀನಿ. ಆಮೇಲೆ ಲೆಗಿನ್ಸು, ಟೀ ಶರ್ಟ್ಸು. ಲೆಗಿನ್ಸ್ ಎಲ್ಲ ಅಂತಂದ್ರೆ ಇಷ್ಟು ದಿನ ನಾನು ಹೊರಗಡೆ ಹಾಕೊಂಡು ಹೋಗ್ತಿದ್ದು ಗೋ ಕಲರ್ಸ್, ಆಮೇಲೆ ಇನ್ನೊಂದು ಯಾವುದು ಜಾಕಿದಿರೋದು. ಸೊ ಅದನ್ನ ನಾನು ಡೈಲಿ ವೇರ್ಸ್ಗೆ ಹಾಕೋಕ್ಕಾಗಲ್ಲ. ಅದಕ್ಕೋಸ್ಕರ ಲೆಗಿನ್ಸ್ಗಳು ಒಂದು ಸ್ವಲ್ಪ ಪರ್ಚೇಸ್ ಮಾಡಬೇಕು. ಆಮೇಲೆ ಟೀ ಶರ್ಟ್ಸ್ನೆಲ್ಲ ಮನೆ ಹತ್ರ ಹಾಕೊಳ್ಬೋದು. ನನಗೆ ಅಷ್ಟು ಶಾಪಿಂಗು. ಇನ್ನು ಪಾಪುಗೆ ಬಟ್ಟೋದು, ಸ್ಲೀವ್ಲೆಸ್ಸು ಅದನ್ನೆಲ್ಲ ತೊಗೊಳ್ಬೇಕು ಅಂತ ಅನ್ಕೊತಾ ಇದ್ದೀನಿ. ನಾನು ಆನ್ಲೈನಲ್ಲಿ ಆಬ್ವಿಯಸ್ಲಿ ಆನ್ಲೈನೇ. ಸೊ ಡೈಪರ್ ಏನೇನೋ ಮಾತಾಡ್ತಾ ಇದ್ದೀನಿ ನಾನು. ಏನಂತಾರೆ ಅದಕ್ಕೆ, ಬೇಬಿ ಡೈಪರ್ ಅಂಡ್ ಮಗು ಬ್ಯಾಗಲ್ಲಿ, ಮಗು ಬ್ಯಾಗಿಗೆ ಏನಿರಬೇಕು, ನನ್ನ ಬ್ಯಾಗಿಗೆ ಏನಿರಬೇಕು ಅದನ್ನೆಲ್ಲನೂ ಲಿಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೇನು ಸ್ವಲ್ಪ ದಿನದಲ್ಲಿ ಅದನ್ನು ಇದು ಮಾಡಬೇಕು. ಆಮೇಲೆ ರೂಮ್ ಕಂಪ್ಲೀಟ್ ಮೇಕ್ ಓವರ್ ಮಾಡಬೇಕು. ಅದಕ್ಕೆ ಟಾಯ್ಸ್ ಎಲ್ಲ ಒಂದು ಕಸದ ಒಂದು ತೊಟ್ಟಿ ಥರ ಫುಲ್ಲು ಗಬ್ಬಾಗಿ ಇಟ್ಕೊಂಡಿದ್ದೀನಿ ರೂಮೆಲ್ಲ. ಅದನ್ನೆಲ್ಲ ಕ್ಲೀನಾಗಿ ಮಾಡಬೇಕು. ತೊಟ್ಲು ಬರುತ್ತೆ ರೂಮ್ಗೆ, ತುಂಬ ಫ್ರೀ ಇರಬೇಕು ರೂಮ್. ಅದಕ್ಕೋಸ್ಕರ ಎಲ್ಲ ಮೇಕ್ ಓವರ್ ಮಾಡಬೇಕು. ಈ ಮಂತ್ ಒಳಗಡೆ ನನ್ನ ರೂಮ್ ಕಂಪ್ಲೀಟ್ ಮೇಕ್ ಓವರ್ ಆಗುತ್ತೆ. ಆಮೇಲೆ ದೊಡ್ಡ ದೊಡ್ಡ ಬಾಕ್ಸ್ನ ತಂದು ಅದರಲ್ಲಿ ಎಲ್ಲ ಡಂಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅದಿತಿ ಟಾಯ್ಸ್ದು. ಅದಕ್ಕೋಸ್ಕರ ನಾನು ಟಾಯ್ಸ್ ಏನು ಮಾಡಿಲ್ಲ. ಎನಿವೆ ಅವಾಗೆಲ್ಲ ತೆಗಿತೀನಲ್ಲ, ಸೊ ಬಾಕ್ಸ್ಗೆ ಹಾಕುವಾಗ ನಿಮಗೆ ಒಂದು ಕಂಪ್ಲೀಟ್ ಡೀಟೇಲ್ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಎಷ್ಟು ಪಾರ್ಟ್ ಆಗುತ್ತೋ ಗೊತ್ತಿಲ್ಲ. ಬಿಕಾಸ್ ಶಿ ಹ್ಯಾಸ್ ಲಾಟ್ ಆಫ್ ಟಾಯ್ಸ್. ಅದು ಒಂದು ಐಡಿಯಾ ಇದೆ. ಆ್ಯಂಡ್ ಇಷ್ಟೇ ಇವತ್ತಿನ ವ್ಲಾಗ್ ನಾನು ಎಂಡ್ ಮಾಡ್ತಾ ಇದ್ದೀನಿ. ಸೊ ದಿಸ್ ಇಸ್ ದ ಲಾಸ್ಟ್ ಔಟ್ಫಿಟ್. ಐ ರಿಯಲಿ ಲೈಕ್. ಯಾ, ಸೊ ನೈಟ್ಗೂ ಚೆನ್ನಾಗಿ ಕಾಣುತ್ತೆ ಈವ್ನಿಂಗ್ ಟೈಮ್ಗೆ. ಯಾ, ಸೊ ಇದರ ಲಿಂಕ್ ಪ್ಲೀಸ್ ಡೋಂಟ್ ಆಸ್ಕ್ ಮೀ, ಐ ಡೋಂಟ್ ಹ್ಯಾವ್ ಎನಿ ಲಿಂಕ್ಸ್. ಯಾವ್ದು ಚೆನ್ನಾಗಿದೆ ಅಂತ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಹೇಳಿ. ದಿಸ್ ಇಸ್ ಮಲ್ಲೇಶ್ವರಮಲ್ಲಿ ನಾನು ಶಾಪ್ ಮಾಡಿದ್ದು, ಇಷ್ಟ ಆಯಿತು. ಆಮೇಲೆ ಇನ್ನೊಂದೇನು ಮೆಟರ್ನಿಟಿದು ಅದನ್ನೆಲ್ಲ ನಾನು ನಿಮಗೆ ವಿಡಿಯೋ ಎನಿವೇ ಡೆಫಿನೆಟ್ಲಿ ಮಾಡ್ತೀನಿ ನನ್ನ ಬ್ಯಾಗಲ್ಲಿ. ಆ್ಯಂಡ್ ಅದಿತಿ ಆಬ್ವಿಯಸ್ಲಿ ಅದಿತಿನೂ ನಮ್ಮ ಜೊತೆನೇ ಇರ್ತಾರೆ ಹಾಸ್ಪಿಟಲಲ್ಲಿ. ಆ್ಯಂಡ್ ಕ್ರುವಿಗೂ ತೊಗೊಳ್ಬೇಕು. ಪಾಪು ಟೋಟಲ್ 4 ಮೆಂಬರ್ಸ್ಗೆ ನಾವು ತೊಗೊಳ್ಬೇಕು. ನಂದು ಮತ್ತು ಪಾಪುದು ಎಲ್ಲನೂ ಲಿಸ್ಟ್ ಮಾಡಿ ಇಟ್ಟಿದ್ದೀನಿ. ಅದನ್ನೆಲ್ಲನೂ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನನ್ನ ವೀಡಿಯೋಸ್ನ ಹಾಗೆ ನೋಡ್ತಿದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಇನ್ಮೇಲಿಂದ ನಂದು ಪೋಸ್ಟ್ ಪಾರ್ಟಮ್ ಜಾಸ್ತಿ ರಿಲೇಟೆಡ್ ವೀಡಿಯೋಸ್ ಬರ್ತಿರುತ್ತೆ. ಹಾಗಂತ ಅಂದ್ಬಿಟ್ಟು ಅದಿತಿನ ನೆಗ್ಲೆಕ್ಟ್ ಅಂತೂ ಆಬ್ವಿಯಸ್ಲಿ ನಾನು ಮಾಡಲ್ಲ, ಯಾವುದೇ ಕಾರಣಕ್ಕೂ ಮಾಡಲ್ಲ. ಎಸ್, ಐಬ್ರೋ ಮಾಡಿಸ್ಬೇಕು. ಐಬ್ರೋನೇ ಮಾಡಿಸಿಲ್ಲ, ಅದೇ ಹೇಳ್ತಿದ್ದೆ. ಸುಮ್ಮನೆ ವೀಡಿಯೋಗೆಲ್ಲ ಹೆಂಗೆ ಗಬ್ಬಾಗಿ ಹೋಗ್ತೀನಿ ನಾನು, ಹೆಂಗೆ ಗಬ್ಬಾಗಿ ವ್ಲಾಗ್ ಮಾಡ್ತೀನಿ, ಐಬ್ರೋನೇ ಮಾಡಿಸಿಲ್ಲ ಅಂತ. ಸೊ ಮಾಡಿಸ್ಬೇಕು. ಯಾ, ಕೂದಲು ನೋಡಿ ಎಷ್ಟು ಶುದ್ಧ ಬಂದ್ಬಿಟ್ಟಿದೆ ನಂದು. ಎಸ್, ಯು ಕ್ಯಾನ್ ಸಿ ಫುಲ್ಲು ಇಲ್ಲಿವರೆಗೂ ಲೆಂತ್ ಬಂದಿದೆ. ಯಾ, ಸೊ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.